ಮಸ್ತ್ ಕಾಣತ್ತ ಬಾ. ಬಾ ನಮಸ್ಕಾರ ಎಲ್ಲರಿಗೂ. ಇವಾಗಲಿಂದ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇದು ಇವತ್ತಂತೂ ಹೊಲ್ದಾಗ ಕಂಟಿನ್ಯೂ ಆಗಿದ್ದು. ಆ ವಿಡಿಯೋ ಅಂತೂ ಸ್ಕಿಪ್ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಖಾತ ಎಲ್ಲ ಏರೈತಲ್ಲ ಕಾಲಿಲ್ರಿ, ಅಲ್ಲೊಂದು ಸ್ವಲ್ಪ ಸೈಡಿಗೆ ಮೇಡಿ ಹೊಡ್ಲಿಕ್ಕೆಲ್ಲ ಬಾಜು ಮಾಡೀವಿ. ಮತ್ತು ಈ ಸೈಡಿಗೆ ಒಂದು ಸ್ವಲ್ಪ ಹಳ್ಳ ಅದರಿದು ನೀರು ಬರ್ತದೆ. ಹಾಗಾಗಿ ಇದಿಷ್ಟು ಮ್ಯಾಲ ಎತ್ತರಿಗೆ ಗಾಡಿ ಕಟ್ಟಿಬಿಟ್ಟಿದ್ದಾರೆ ಇಲ್ಲಿ ಅಂತ ಅಲ್ಲಿ ತನಕ. ಆ ಕಡೆ ಇನ್ನೂ ಹೊಲ್ದಾಗ ಕಟ್ಟಬೇಕು. ಆದರೆ ಇವಾಗಂತೂ ಹೊಲ್ದ ಕೆಲಸ ಅಂತೂ ಜಾಸ್ತಿ ಅವರೇ. ಹಾಗಾಗಿ ಮಳೆ ಬೇರೆ ಹೊಂಟದಲ್ರಿ, ಬಡ ಎತ್ತುಗಳಿಗಿಟ್ಟು ಆಸರೆ ಮಾಡಿಬಿಡ್ಬೇಕಂತೇಳಿ ಇದಿಷ್ಟೇ ಕಟ್ಟಿಬಿಟ್ಟಿದ್ದೇವೆ. ಈಗ ಎತ್ತರಿಗೆ ಮೊದಲ ಪತ್ರ ಶೆಡ್ ಹೊಡೆದು ಆಮೇಲೆ ಮಿಕ್ಕಿದ್ದೆಲ್ಲ ಕಡ್ದೆಲ್ಲ ಕಟ್ಟಿಬಿಡ್ಬೇಕು. ಕಾರುಣ್ಯ ವಿಡಿಯೋ ಅಂತೂ ಇನ್ನೂ ಒಂದು ವಿಡಿಯೋ ಅದ ರೀ. ಆದರೆ ನನಗೆ ಅಪ್ಲೋಡ್ ಮಾಡೋದಾಗಿದ್ದಿಲ್ಲ. ಯಾಕಂದ್ರೆ ನಾನು ಹೊಲಕ್ಕೆ ಬಂದಿದ್ದಿಲ್ಲ ರೀ ಅವತ್ತು, ಅವರೇ ಬಂದಿದ್ದರು. ಅವ್ರ ಮೊಬೈಲ್ದಾಗ ಎಲ್ಲ ವಿಡಿಯೋಗಳು ಹಾಗಾಗಿ ಆ ವಿಡಿಯೋ ಅಂತೂ ಅಪ್ಲೋಡ್ ಮಾಡೋದಾಗಿದ್ದಿಲ್ಲ. ಹಾಕಿರ್ತೀನಿ ರೀ, ಆದ್ರೆ ಹಾಕ್ತೀನಿ, ನಾಳೆಗೆ ಆಲಿಲ್ಲ ಅಂದ್ರೆ ಇಲ್ಲ. ಆ ಸಿಮ್ಟಿನ ಕಂಬ ಎಲ್ಲ ನಡೆಸ್ಕೇಸಿಂದ ಇನ್ನೊಂದೊಂದು ಕಟ್ಗಿದ ಮೇಡಿ ಹೊಡ್ಲತ್ತಿದ್ರಿ. ಆದರೆ ಮೇಡಿ ಹೊಡಿಬೇಕಾದ್ರೆ ಒಂದು ಸ್ವಲ್ಪ ಕೈ ಜಾಸ್ತಿ ಪೆಟ್ಟಾಗಿಬಿಟ್ಟಿತ್ತು ರೀ ಅವರಿಗೆ. ಅದಕ್ಕೆ ಇವತ್ತು ಟೈಮ್ ಅಂತೂ 5:30 ಆಗೈತೆ ರೀ. ಫಸ್ಟ್ ಇದಿಷ್ಟ ಎಂಟು ಕೆಲಸ ಮಾಡಿಬಿಡ್ಲೈತಿ. ಆದರೆ ಇನ್ನೊಂದು ಸ್ವಲ್ಪ ಮೇವು ಅದಕ್ಕೆ ಕತ್ತರಿಸಿ ತೊಗೊಂಬರ್ಬೇಕು. ಬೇಡ ಕಾಣಿಸ್ತು ಅಲ್ಲೇ ಇಲ್ಲಿ ಕಾಣಿಸ್ತಲ್ಲ ನೋಡಿ. ಹಾಂ, ಬೇಡ
ಈ ಥರದ ವಿಡಿಯೋ ಅಂತೂ ನಾನಂತೂ ಒಂದಿನೂ ಶೇರ್ ಮಾಡಿದ್ದಿಲ್ಲ ರೀ. ಯಾಕಂದ್ರೆ ಜಾಸ್ತಿ ಅಂದ್ರೆ ಜಾಸ್ತಿ ಎತ್ಕೊಳ್ಳಿ ನೀರ ಮೇವು ಮಾಡೋದಲ್ಲಿ ಎಣ್ಣೆ ಕಸ ಮಾಡೋದಲ್ಲಿ ಎಲ್ಲ ಅವರೇ ಮಾಡಿರ್ತಾರೆ, ನಾನೇನು ಮಾಡೋಂಗಿಲ್ಲ. ಆದ್ರೆ ಇವತ್ತು ನಾನು ಮಾಡ್ಬೇಕಾಯ್ತು ರೀ. ಯಾಕಂದ್ರೆ ಅವ್ರ ಕೈಗೆ ಒಂದು ಸ್ವಲ್ಪ ಎರಡೂ ಕೈಗೆ ಕಬ್ಬಣ ಜಬ್ಬು ಬಿಟ್ಟಿತ್ತು. ಯಾಕಂದ್ರೆ ಅಲ್ಲಿ ಒಂದು ಸ್ವಲ್ಪ ಮೇಡಿ ಹೊಡ್ಲತ್ತಿರಲ್ರಿ, ಅದು ಹೊಡೆ ಟೈಮಿಗೆ ಅದೇನೋ ಫರಾಕ್ ಬಿದ್ದ ಕೇಸಿಂದ ಕೈಯೆಲ್ಲ ಜಬ್ಬು ಬಿಟ್ಟಿತ್ತು. ಹಂಗಾಗಿ ಕೇಸಿಂದ ಇವತ್ತು ಇದಿಷ್ಟೆಲ್ಲ ನಾನೇ ಮಾಡತ್ತಿದ್ದೆ. ಇವಾಗ ಹೆಂಡಿ ಕಸ ಮಾಡಿದ್ರಿ. ಹೆಂಡಿ ಕಸ ಮಾಡ್ಕೇಸಿಂದು ಒಂದು ಸ್ವಲ್ಪ ನುಚ್ಚು ಒಡ್ಸ್ಕೊಂಬಂದು ಇಲ್ಲೇ ತಂದಿಟ್ಟಿದ್ರು ಅವರು. ದಿನ ಅಲ್ಲಿದ್ದು ನೆನೆಸ್ಕೊಂಡು ತೊಗೊಂಬರೋದು ಆಗಂಗಿಲ್ಲ ಅಂತೇಳಿ ಕೇಸಿಂದು ಇದೊಂದು ಪೆರಲ್ಲೇ ತಂದುಬಿಟ್ಟಿದ್ರು. ಯಾವಾಗ ಭೀ ನುಚ್ಚು ಜಾಸ್ತಿ ಇದ್ರಾಗೆ ಹಾಕಿ ಇಡ್ತೇವೆ ಅದ. ಆದರೆ ಇಷ್ಟು ದಿನ ಮೆಟ್ಟಿಗೆ ಇತ್ತಲ್ರಿ, ಆದರೆ ಇವಾಗಂತೂ ಬಯಲಿಗೆಲ್ಲ ಮಳೆಗೆ ಇರ್ತದ, ಅದರಿಂದ ಅಷ್ಟು ತೊಗೊಂಬಂದು ಹಾಕಿಟ್ಟಿದ್ರು. ಅದೊಂದು ಸ್ವಲ್ಪ ನೀರು ಹಾಕಿ ನೆನೆಸ್ಬಿಡತ್ತಿದ್ರಿ. ಇವಾಗೇನು ಕೊಡೋಂಗಿಲ್ಲ ರೀ ನಾವು ಎತ್ಕೊಳ್ಳಿ ನುಚ್ಚ. ಈಗ ಅದಕ್ಕೆ ನೀರು ಹಾಕಿ ನೆನ್ಲಿಕ್ಕೆ ಬಿಟ್ಟು ಅಂದ್ರೆ ರಾತ್ರಿ ಬೆಳಗಾನ ನೆನೀತಾ ಮುಂಜಾನೆ ಬಂದು ನುಚ್ಚು ಕೊಡ್ತಾರೆ. ಯಾಕಂದ್ರೆ ಇವಾಗ ನುಚ್ಚು ಕೊಟ್ಟರು ಅಂತ ರಾತ್ರಿ ಬೆಳಗಾನ ಮೇವೇ ತಿನ್ನಂಗಿಲ್ಲ ಅವು. ಹಂಗಾಗಿ ನಾವು ಮುಂಜಾನೆ ಏನು ರೀ ಹೊಲಕ್ಕಂದ್ರೆ ಬಿತ್ತದ ದಿನ ಬಂದವಲ್ರಿ, ಈಗ ಬಿತ್ಲಿಕ್ಕೆ ಹೋಗ್ಬೇಕಾದ್ರೆ ಅವು ಚಂದಕ್ಕೆ ಉಪವಾಸ ಆತ ಅಂತೇಳಿ ಹಾಗಾಗಿ ಮುಂಜಾನೆ ಟೈಮೇ ಹಾಕಿಬಿಟ್ಟೈತ್ರಿ ರೀ ಅವು ಕೊಡ್ಬೇಕಾದ್ರೆ. ಯಾಕಂದ್ರೆ ಇದು ಒಂದು ಸ್ವಲ್ಪ ನುಚ್ಚಂದ್ರೆ ಗೋಧಿ ಹೊಡ್ಸ್ಕೊಂಬಂದಿದ್ದಾರಲ್ರಿ, ಅದಕ್ಕೆ ಕೆಸಿಂದ ಅದು ಒಂದು ಸ್ವಲ್ಪ ಒಂದು ರಾತ್ರಿ ನೆಂದರೆ ಹಿಟ್ಟು ಇದು ನುಚ್ಚು ಸರಿಯಾಗಿರುತ್ತೆ. ಅದಕ್ಕಾಗಿ ಚಂದಬಡಿ ನೀರು ಹಾಕಿ ನೆನೆಸಿಟ್ಟು ಹೋಗಿರ್ತೇವೆ, ಮುಂಜಾನೆ ಬಂದಾಗ ಕೊಟ್ಟಿರ್ತಾರೆ. ಇಲ್ಲಿ ಮೆಟ್ಟಿಗೆ ಅದು ಏನೂ ಇಲ್ಲಲ್ರಿ ಅಥವಾ ಕಟ್ಟಕ್ಕೆ, ಆದ್ರೆ ಒಂದು ಸ್ವಲ್ಪ ನಾಯಿ ಅದು ಬಂದು ಕೆಚಿಂದ ಎಲ್ಲ ಹಾಳು ಮಾಡಿಬಿಡ್ತಾವ್ರಿ. ಅದಕ್ಕೆ ಆ ಥರ ನೀರು ಹಾಕಿಸಿಂದ ಅಡ್ಡಿಗೆ ಸಿಗಿಸ್ಬಿಟ್ಟಿದ್ದೆ ಅದಕ್ಕೆ. ಇನ್ನೊಂದು ಸ್ವಲ್ಪ ಕೆಲಸ ಅದ ರೀ. ಏನು ಮೇವು ಕಡಿಯೋದು, ಒಂದು ಸ್ವಲ್ಪ ಕುರಿಗಳಿಗೆ ಮೇವು ತೊಳೋದು, ಒಂದಿಷ್ಟು ಕಣ್ಕಿ ಕತ್ತರಿಸೋದು, ಅದಿಷ್ಟೇ ಕೆಲಸ ಅದ ರೀ. ಎಲ್ಲ ಕೆಲಸ ಅಂತೂ ಆಯ್ತು. ಈಗ ಸ್ವಲ್ಪ ನುಚ್ಚು ನೆನೆ ಹಾಕಿಟ್ಟು ಹೆಂಡಿ ಕಸ ಮಾಡಿಬಿಟ್ಟೀನಿ. ಇನ್ನೇನು ಅಂದ್ರೆ ಹಸಿಮೇವು ಹಾಕ್ಬೇಕಂದ್ರೆ ಹಸಿಮೇವು ಜಾಸ್ತಿ ಇಲ್ಲರಿ, ಜಾಸ್ತಿ ಕಣ್ಕಿನೇ ಹಾಕಿರ್ತಾರೆ. ಅವಕ್ಕಂದ್ರೂ ಇಷ್ಟು ದಿನ ಅಂತೂ ಪೂರ್ತಿ ಹಸಿಮೇವೆ ತಿಂದವ್ರವು. ಇವಾಗಂತೂ ಮಳೆ ಅದು ಏನಿಲ್ಲಲ್ರಿ, ನೀರೆಲ್ಲ ಬಾಯಾನ ನೀರೆಲ್ಲ ಅದಿಷ್ಟು ಕಬ್ಬಿಗೆ ಬರಲಾಗತ್ತವ. ಆದರೂ ಒಂದೊಂದು ಟೈಮ್ ಹಾಕಿರ್ತಾರೆ ಅಂದ್ರೂ ಇವಾಗ ಮಳೆ ಬಂದಾಗ ಮೇವು ಬರೋದೇ ಬೇರೆ, ನೀರು ಬಿಟ್ಟಿದ್ದು ಮೇವು ಬರೋದೇ ಬೇರೆ ರೀ. ಅದು ಎಷ್ಟೇ ಇದು ಮಾಡಿದ್ರೂ ಮೇವು ಅಂತೂ ಒಟ್ಟ ಇದಾಗಂಗಿಲ್ತು. ಕಣ್ಕಿ ಬೇಕಾದಷ್ಟು ಅದ ರೀ, ಆದ್ರೂ ಒಂದು ಸ್ವಲ್ಪ ಹಸಿಮೇವಿನ ಮೇಲೆ ಜಾಸ್ತಿ ಇದು ಮಾಡ್ತಾವ್ರಿ ಎತ್ತುಗಳು. ಇಷ್ಟು ದಿನ ಅಂತೂ ಹಸಿಮೇವೆ ತಿಂದವಲ್ರಿ, ಇವಾಗ ಕಣ್ಕಿ ಅಂದ್ಗಳಿಗೆ ಜಾಸ್ತಿ ಇದು ಮಾಡತ್ತಿದ್ವು. ಅದ್ರಾಗ ಬೇರೆ ಗಾಳಿ ಜಾಸ್ತಿ ಊದ್ಲತ್ತಿತ್ತು, ಒಂದು ಸ್ವಲ್ಪ ಜಾಸ್ತಿನೇ ಸೊರಗ್ಲತ್ತಿದ್ರು. ಹಂಗಾಗಿ ಕೇಸಿಂದ ನುಚ್ಚು ಒಡ್ಸ್ಕೊಂಬಂದು ಇಟ್ಟಿದ್ರು ಅವಕ್ಕೆ. ಹಸಿಮೇವು ಭೀ ಇಲ್ಲ ಅಂತೇಳಿ ಕೇಸಿಂದ ಅದಕ್ಕೆ ಇವತ್ತು ನಾನಂತೂ ಹೋಗಿ ಕಣ್ಕಿ ತಂದಿದ್ದಿಲ್ರಿ. ಇಲ್ಲಿದೆ ಒಂದು ಸ್ವಲ್ಪ ಕುರಿಗಳಿಗೆ ಮೇವು ತೊಗೊಳತ್ತಿದ್ದಲ್ರಿ. ನಮ್ಮ ಕುರಿಗಳಂತೂ ಇದೇ ಸರ್ಕಾರಲ್ಲೇ ತಿಂದಿರ್ತಾರೆ ಜಾಸ್ತಿ. ಕುರಿಗಳು ಯಾವ ಕುರಿಗಳ್ನು ಈ ಥರದ ಹುಲ್ಲು ತಿನ್ನಂಗಿಲ್ಲ, ಅದೇನೋ ರೂಢಿ ಬಿದ್ದುಬಿಟ್ಟದ್ರಿ ನಮ್ಮ ಕುರಿಗಳು. ಡೈಲಿ ಇದೇ ತಂದಿರ್ತಾರಲ್ಲ ಹೊಲದಾಗ, ಇದಕ್ಕೆ ಬಿಟ್ಟ ಬೇರೆ ಯಾವುದೂ ಮೇವು ಸಿಗಂಗಿಲ್ಲ ರೀ ನಮ್ಮ ಕಡೆ ಅಂತೂ. ಈ ಚಡಿ ತಪ್ಪಲಲ್ಲಿ ಅದು ಅಲ್ಲಿ ನಮ್ಮ ಬಲ್ಯಾಕಿಲ್ರಿ, ಅದ ಒಂದು ಸ್ವಲ್ಪ ದೂರ ಅದ, ಹೋಗಿ ತಂದಿರಬೇಕು. ಹಂಗಾಗಿ ಡೈಲಿ ಅಂತೂ ಇದೇ ರೂಢಿ ಹಾಕ್ಬಿಟ್ಟಾರ ಅವರು. ಇದೇ ರೂಢಿ ಬಿಟ್ಟದ ಸರ್ಕಾರಲ್ಲೇ ಇದೇ ಹುಲ್ಲೇ ತಿಂತಾವ ಎತ್ತುಗಳು ತಿನ್ನೋಂಥ ಹುಲ್ಲ. ಮತ್ತು ಒಂದು ಸ್ವಲ್ಪ ಕಣ್ಕಿ ಸಣ್ಣ ಕತ್ತರಿಸ್ಕೊಂಬಂದಿದ್ದು, ಅದ್ರಾಗ ಬೇರೆ ಒಂದು ಸ್ವಲ್ಪ ಹೊಟ್ಟ, ಇದಿಷ್ಟೇ ತಿಂದಿರ್ತಾವೆ ರೀ. ಕುರಿಗಳು ಮೇವೇ ತರಬೇಕು ಹುಡುಕ್ಯಾಡ್ಕೊಂಡು ಅಂತೇಳಿ ಏನಿಲ್ಲ. ಯಾವಾಗ್ಲೂ ಒಂದಿನನೂ ಇದಿದ್ದಿಲ್ಲ ರೀ, ಯಾವಾಗ ಭೀ 1-2 ಕುರಿ ಇದ್ದಿರ್ತಾವೆ ನಮ್ಮ ಮನ್ಯಾಗ. ಯಾವ ಹಿಂದಿದ್ದು ಕುರಿಗಳು ಭೀ ಇದೇ ತಂದು ಹಾಕ್ತಿದ್ರು. ಇವಾಗೂ ಇದೇ ಚಂದ ಕಾಣಲಿ ಇವಾಗಲಿ ಆ ಚಡಿ ಮೇವು ಯಾವ ಥರ ತಿಂದಿರ್ತಾವೆ ಅದೇ ಥರನೇ ತಿಂದಿರ್ತಾವೆ ರೀ. ಬೇರೆ ಯಾವ ಭೀ ಕುರಿಗಳು ಜಾಸ್ತಿ ಇದೇನು ತಿನ್ನಂಗಿಲ್ಲ. ಆದರೆ ನಮ್ಮ ಕುರಿಗಳಂತೂ ತಿಂದಿರ್ತಾವೆ ಅಂತೇಳಿ ಕೇಸಿನ ಡೈಲಿ ನಾವು ಇದೇ ತೊಗೊಂಡು ಹೋಗಿರ್ತೇವೆ ಕುರಿಗಳಿಗೆ. ಇವಾಗ ಅಂದ್ರೆ ತಳಗಿನ ಬಡ್ಡಿ ಅದೆಲ್ಲ ಏನು ಹಾಳಾಗ್ತಲ್ರಿ, ಹಂಗಾಗಿ ಕೇಸಿಂದ ತಳಗಿನ ಬಡ್ಡಿ ಎಲ್ಲ ಇಲ್ಲೇ ಬಿಟ್ಟು ಕೇಸಿಂದ ಮೇಲಿಂದ ತಪ್ಪಲ ತೊಗೊಂಡು ಬಂದಿರ್ತಾರೆ. ಇವತ್ತು ನಾನು ಕೂಡ ಅಷ್ಟೇ ಮಾಡ್ಲತ್ತಿದ್ರಿ. ಮೇಲಿಂದೆಲ್ಲ ಡೈಲಿ ಅಂತೂ ಈ ಕೆಲಸ ಅಂತೂ ನಾನು ಮಾಡೋಂಗಿಲ್ಲ, ಅವರೇ ಮಾಡಿರ್ತಾರೆ. ಅವ್ರ ಕೈಗೆ ಒಂದು ಸ್ವಲ್ಪ ಜಾಸ್ತಿನೇ ಪೆಟ್ಟು ಬಿದ್ದಿತ್ತು ರೀ ಇವತ್ತು. 2 ಕೈಗೆ ಅಂದ್ರೆ ಒಂದು ಸೈಡಿನ ಕೈಗೆ ಜಾಸ್ತಿ ಪೆಟ್ಟು ಬಿದ್ದಿತ್ತು. ಅದಕ್ಕೆ ಕೇಸಿಂದ ನಾನೇ ಮಾಡತ್ತಿದ್ದೆ. ಅದಿಷ್ಟು ಕುರಿಗಳಿಗೆ ಮೇವು ಮೇಲಿಂದ ತಪ್ಪಲು ತೊಗೊಂಡ್ಬಿಟ್ಟಿದ್ರಿ. ಈ ಥರದ ಏನೋ ಬಿರ್ಸಂತ ತಿನ್ನಂಗಿಲ್ಲ ಅವು, ಬರೀ ಎಲ್ಲಿ ತಿಂತಾವೆ ಸಕ್ಕರೆ ಅಷ್ಟೇ. ಯಾಕಂದ್ರೆ 1-2 ಇದ್ದಿರ್ತಾವೆ ಕುರಿ, ಏನು ಜಾಸ್ತಿನೂ ಇಡಂಗಿಲ್ಲ ನಾವು. ಯಾಕಂದ್ರೆ ಮನೆಗೆ ಕಟ್ಟಿರ್ತೇವಲ್ರಿ ಚಂತಕ. ಯಾವುದೇ ಅಲ್ಲಿ ಕುರಿ ಜಾತಿ ಒಂದು ಸ್ವಲ್ಪ ಬೈಲಿಗೆ ಹೋಗಿರಬೇಕು ಅಂದ್ರೆ ಚಲೋ ರೀ. ಆದರೆ ನಮ್ಮ ಕುರಿಗಳಂತೂ ಯಾವತ್ತೂ ಕೈಕುಲಿನೂ ಹಚ್ಚಿದ್ದಿಲ್ಲ. ಅದರ 2 ಮರಿ ಅದೊಂದು ಕುರಿ ಮನೆಗೆ ಇದ್ದಿರ್ತೀವಿ ದೊಡ್ಡಾಗ. ಅದಕ್ಕೆ ಕೇಸಿಂದ ಅದಿಷ್ಟು 3 ಕುರಿಗಳಿಗೆ ಅದಿಷ್ಟು ಮೇಲಿಂದ ಎಲ್ಲ ತಪ್ಪಲ ತೊಗೊಂಡು ಕೇಸಿಂದ ತಳಗೆ ಬಡ್ಡಿ ಇರ್ತಲ್ರಿ, ಅದೆಲ್ಲ ಎತ್ತುಗಳಿಗೆ ಕಡ್ದು ಹಾಕಂತ ಹೇಳಿದ್ರು ಅವರು. ಅದಿಷ್ಟು ಎತ್ತುಗಳಿಗೆ ಕಡ್ದು ಹಾಕತ್ತಿದ್ರಿ. ಮತ್ತು ಅಲ್ಲಿಂದ ಒಂದು ಸ್ವಲ್ಪ ಜಾಸ್ತಿನೇ ಬಿರ್ಸಿರ್ತಾರದು, ಬಡ್ಡಿ ಭಾಳ ದಿನದರದ.
ಎಳೆ ಇತ್ತಂದ್ರೆ ಕುಡಗಿಲಿಂತ ಬರ್ಬೋದು, ಆದರೆ ಇದು ಅಂತೂ ಆ ಥರ ಎಲ್ರಿ ಕಬ್ಬು ಯಾವ ಥರ ಅದನೋ ಆ ಥರ ಬೆಳೆದು ಬಿಟ್ಟಿತ್ತು. ಅದಕ್ಕೆ ತಳಗಿಂದ ಅಷ್ಟು ಬಡ್ಡಿ ಎಲ್ಲ ತೊಗೊಂಡು ಬಂದು ಹಾಕ್ಬಿಟ್ಟಿದ್ದೆ. ಒಂದು ಸ್ವಲ್ಪ ಕಣ್ಕಿ ಕತ್ತರಿಸ್ಬೇಕ್ರಿ ಈಗ. ಜಾಸ್ತಿ ಅಂದರೆ ಜಾಸ್ತಿ ಈ ವಿಡಿಯೋಕ್ಕೆ ಒಂದು ಸ್ವಲ್ಪ ವಾಯ್ಸ್ ಓವರ್ ಕೊಡ್ಬೇಕಾಯ್ತು ರೀ. ಯಾಕೆಂದರೆ ಇಲ್ಲಿ ಒಂದು ಸ್ವಲ್ಪ ಟ್ಯಾಕ್ಟ್ರ್ ನಡೆದಿತ್ತು, ಹಾಡು ಹಚ್ಚಿಬಿಟ್ಟಿದ್ರು. ಹಂಗಾಕಿಸಿಂದ ಪೂರ್ತಿ ವಿಡಿಯೋಕ್ಕೆಲ್ಲ ವಾಯ್ಸ್ ಓವರ್ ಕೊಡಬೇಕಾಗಿತ್ತು. ಅದ್ರಾಗ ಬೇರೆ ಇವಾಗಂತೂ ಗಾಳಿ ಊದ್ಲತ್ತದಲ್ರಿ. ಈ ಹೊಲ್ದಾಗ ವಿಡಿಯೋ ಮಾಡ್ಬೇಕಾದ್ರೆ ಜಾಸ್ತಿ ಅಂದರೆ ಜಾಸ್ತಿ ಒಂದು ಥರದ್ದು ಸೌಂಡ್ ಬಂದುಬಿಡ್ತದ. ಆ ಗಾಳಿ ಇದ್ದಿಲ್ಲ ಅಂದ್ರೆ ಭಾಳಷ್ಟು ಚೆಂದ ಕಾಣ್ತದೆ ರೀ ವಿಡಿಯೋ ಅಂತೂ. ಆದರೆ ಗಾಳಿ ಇತ್ತಂದ್ರಂತೂ ಒಂದು ಸ್ವಲ್ಪ ವಿಡಿಯೋನೇ ಸರಿಯಾಗಿ ಬರೋಂಗಿಲ್ಲ. ಹಂಗಾಕಿಸಿಂದ ಪೂರ್ತಿಯಾಗಿ ವಾಯ್ಸ್ ಓವರ್ ತೆಗೆದುಬಿಟ್ಟೆ. ನನ್ನ ವಯಸ್ಸಿಗೆ ಕೊಡ್ಬೇಕಾಯ್ತು ರೀ. ಇದಕ್ಕೆ ಒಂದಿಷ್ಟು ಕುರಿಗಳಿಗೆ ಏನು ಮೇವು ತೊಗೊಂಡಿದ್ದಲ್ಲ ರೀ, ಅದೊಂದಿಷ್ಟು ಪೆಂಡಿ ಕಟ್ಕೊಂಡ್ಬಿಟ್ಟೆ. ಈಟ್ ಮೇವು ಆದರೆ ಸಾಕು ರೀ ಡೈಲಿ ಅಂತೂ. ಇದು ನಾಳೆಗೆ ತನಕ ಆಗಿರ್ತದೆ ರೀ. ಇದಿಷ್ಟು ತೊಗೊಂಡೇವು ಅಂದ್ರೆ ಅದ್ರಾಗ ಬೇರೆ ಮುತ್ಯ ಈ ಥರ ಕಾಳ ಕಡಿ ಏನು ಇದು ಇಡುತ್ತಿರ್ತಾರೆ. ಹಂಗಾಕಿಸಿಂದ ಜಾಸ್ತಿ ಏನು ಮೇವು ಹತ್ತಂಗಿಲ್ಲ. ಆ ಕುರಿಗಳಿಗೆ ವ್ಯವಸ್ಥೆನಂತೂ ನಮ್ದೇನಿಲ್ಲ ರೀ. ಮುದ್ದೆನೇ ಮಾಡಿರ್ತಾರೆ. ಯಾಕಂದರೆ ಡೈಲಿ ಮುದ್ದೆ ಮನೆಯಾಗ ಇದ್ದಿರ್ತಾರಲ್ಲ ರೀ, ಮುಂಜಾನೆ ಸಂಜೆಗೆ ಮಧ್ಯಾಹ್ನಕ್ಕೆ ಎಲ್ಲ ವ್ಯವಸ್ಥೆನ ಅವರೇ ಮಾಡಿರ್ತಾರೆ. ಇವಾಗ ಇದಿಷ್ಟು ಎಲ್ಲ ಮೇವು ಸೈಡಿಗೆ ಎತ್ತಿಟ್ಕೇಸಿಂದ ಒಂದು ಸ್ವಲ್ಪ ಕಣ್ಕಿ ಕತ್ತರಿಸ್ಬೇಕ್ರಿ ಈಗ. ಕಣ್ಕಿ ಅಂತೂ ಮುಂಜಾನೆ ತಂದು ಇಟ್ಟಿದ್ರಿ ಅವರು 1 ವಾರಿ. ಅದ್ರಾಗೆ ಒಂದು ಸ್ವಲ್ಪ ಅದು ಕತ್ತರ್ಸಾಕಿ ಬಿಡ್ಲತ್ತಿದ್ದ. ಇವಾಗ ಎಲ್ಲಿ ಹೋಗಿ ತರೋದು ಅಂತ ಹೇಳ್ಕೇಸಿಂದ ಒಂದಿಷ್ಟು ಕಣ್ಕಿ ಹಾಕಿಸಿಂದ ಮ್ಯಾಲೆ ಅದಿಷ್ಟು ಹಸಿ ಹುಲ್ಲು ಹಾಕಿಬಿಟ್ರೆ ಇಡ್ತ್ರಿ. ಯಾಕಂದ್ರೆ ಬರೀ ಕಣ್ಕಿಯಾಗ ಚಂದಕ್ಕೆ ಮೇವೇ ತಿನ್ನಂಗಿಲ್ಲ ರೀ. ಯಾವುದೂ ಹಸಿ ಹುಲ್ಲಾಗಲಿ ಏನೂ ಅಲ್ಲಿ ಆಗಿಲ್ಲ. ನಮ್ಮ ಕಡೆ ಅಂತೂ ಒಟ್ಟು ಮಳೆನೇ ಬಂದಿದ್ದಿಲ್ಲ ರೀ ನಾ. ಹಂಗಾಕಿಸಿಂದ ಪಾಪ ಎತ್ತುಗಳಿಗಂತೂ ಭಾಳ ಹೈರಾಣ ಬಂದಿತ್ತು ರೀ ಹಸಿ ಮೇವಿಂದಂತೂ. ಕಣ್ಕಿ ಬೇಕಾದಷ್ಟು ರಗಡ್ ಅದ ರೀ, ಅದರ ಕಣ್ಕಿನೇ ತಿನ್ನಲಾಗಿವವು. ಬರೀ ಹಸಿ ಮೇವು ತಿಂದವಲ್ಲ ರೀ ಇಷ್ಟು ದಿನ. ಹಂಗಾಗಿ ಇವಾಗ ಕಣ್ಕಿ ಹಾಕ್ತಾರೆ ತಿನ್ನಲಾಗಿದ್ದು. ಇದಿಷ್ಟು ಪೆಂಡಿ ಕಟ್ಟಿಟ್ಟಿದ್ದೀನಿ ರೀ. ಇಲ್ಲಿ ನುಚ್ಚ ನೆನೆ ಹಾಕಿ ಈಗ ನೆನೆ ಹಾಕಿನಂದ್ರೆ ಎಲ್ಲ ನೀರೆಲ್ಲ ಹಿರ್ಕೊಂಡು ಬಿಟ್ಟೈತ್ರಿ ಅದು. ಅದಕ್ಕೆ ಕಿಸಿಂದ ಮ್ಯಾಲೆ ಇಲ್ಲಿ ಸಿಗಿಸ್ಬಿಟ್ಟೀನಿ. ನಾಳೆಗೆ ಮುಂಜಾನೆ ಬಂದು ಕೊಡ್ತಾರೆ ಅವಾಗ. ಏಕೆಂದ್ರೆ ಸಂಜೆ ಟೈಮ್ದಾಗ ಕೊಟ್ರಂತೂ ರಾತ್ರಿ ಭಾಗನ ಮೇವು ತಿನ್ನಂಗಿಲ್ಲ ರೀ. ಬರೀ ನುಚ್ಚು ತಿಂದ ಕೂತ್ ಬಿಡ್ತಾವ ಅಂತೇಳಿ ಅವಕ್ಕೆ ಸಂಜೆ ರೂಢ ಹಾಕಿದ್ದಿಲ್ಲ ರೀ ನುಚ್ಚು ಕೊಡೋದು. ಮುಂಜಾನೆ ಹೊತ್ತು ಕೊಟ್ರೆ ಸರಿಯಾಗಿ ಆತಂತೇಳಿ ಮುಂಜಾನೆ ರೂಢನೇ ಹಾಕಿಬಿಟ್ಟಿದ್ರು. ಮೇವೆಲ್ಲ ಕತ್ತರಿಸ್ಬಿಟ್ಟಿದ್ರಿ. ಅವ್ರು ಒಯ್ದು ಹಾಕಲತ್ತಿದ್ರು. ಯಾಕಂದ್ರೆ 2 ಎತ್ತುಗಳಿಗೆ ಯಾರಿಗೆ ಬರಗೊಡಂಗಿಲ್ಲ ರೀ, ಜಾಸ್ತಿ ಹೊಡಿತಾವ. ಏನೇ ನಾವು ಅವಕ್ಕೆ ನೀರ ಮೇವು ಮಾಡಬೇಕಾದ್ರೂ ಭೀ ದೂರಲಿಂತಾನೆ ಮಾಡಬೇಕು. ಹಂಗಾಗಿ ಜಾಸ್ತಿ ಏನು ಮಾಡೋಕೆ ಹೋಗಂಗಿಲ್ಲ ರೀ ನಾನು. ಅವಕ್ಕೆ ಮೇವಲ್ಲಿ ನೀರಲ್ಲಿ ಅವರೇ ಮಾಡಿರ್ತಾರೆ. ಇವತ್ತು ಅವ್ರ ಕೈ ಎಲ್ಲ ಬ್ಯಾನ್ ಆಗಿತ್ತು ಅಂತೇಳಿ ನಾ ಮಾಡಬೇಕಂತ ಈ ವಿಡಿಯೋ